ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಸ್ಟೂಡೆಂಟ್ಸ್ ಮುಂದೆ ನಂದೀಶ್ ಮೇಲಿದ್ದ ಸಿಟ್ಟಿಗೆ ತನ್ನಿಷ್ಟದ ರೀತಿ ಶ್ರೇಯಾ ಜೊತೆಗೆ ಮುಂದುವರೆದಿದ್ದ ತ್ರಿಶೂಲ್. ಅದನ್ನ ಸಹಿಸದ ಶ್ರೇಯಾ ಸಿಕ್ಕಾಪಟ್ಟೆ ಕೋಪಗೊಂಡು ಅವನನ್ನ ದೂರ ತಳ್ಳಿ ಅಲ್ಲಿಂದ ಹೊರ ನಡೆದ್ಲು. ಅವಳ ಬಗ್ಗೆ ಕೇವಲವಾಗಿ ಮಾತಾಡಿದ ಮಕ್ಕಳಿಗೆ ಈ ಶೋನಲ್ಲಿ ಅಕಸ್ಮಾತ್ ಓವರ್ ಆಕ್ಟಿಂಗ್ ಅಥವಾ ಡ್ಯಾನ್ಸ್ ಇದ್ರೆ ಎಲ್ಲರೆದುರು ಕಪಾಳಕ್ಕೆ ಬಾರಿಸುವೆ ಎಂದು ಎಚ್ಚರಿಸಿ ಶ್ರೇಯಾ ಹಿಂದೆಯೇ ಓಡೋಡಿ ಬಂದಿದ್ದ ತ್ರಿಶೂಲ್. ಶ್ರೇಯಾಗೆ ಕೆಲ ಕಹಿ ಘಟನೆಗಳನ್ನ ನೆನೆದ್ರೆ ಮೈಯೆಲ್ಲ ನಡುಗುವಂತಾಗುತ್ತೆ. ಅವಳ ಕೈ ಕಾಲು ಎರಡು ಈಗ್ಲೂ ಅತರುತ್ತೆ. ಆ ಕ್ಷಣಗಳು ಅವಳು ಅನುಭವಿಸಿದ ನೋವುಗಳೇ ಕಣ್ಣ ಮುಂದೆ ಸುಳಿದಾಡುತ್ತೆ. ಅದರಿಂದ ಆಕೆ ಹೊರಬರಲು ದಿನ ಹೋರಾಟ ಮಾಡ್ತಿದ್ದಾಳೆ. ಆದ್ರೆ ಪ್ರತಿ ಬಾರಿ ಯಾರಾದ್ರೂ ಒಬ್ರಿಂದ ಅವಳ ಗಂಡನ ಜೊತೆಗಿದ್ದ ನರಕದ ದಿನಗಳನ್ನ ನೆನೆಯುತ್ತಾ ನಡುತ್ತಿದ್ದಾಳೆ. ಇವತ್ತು ತ್ರಿಶೂಲ್ ನಡವಳಿಕೆ ಅವಳಿಗೆ ತೀರಾ ಹಿಂಸೆ ಅನಿಸಿತ್ತು. ಅದರಿಂದ ಅವಳಿಗೆ ಹೊರಬರೋಕೆ ತುಂಬಾ ಕಷ್ಟ ಆಯ್ತು. ಒಬ್ಳೆ ಓಡೋಡಿ ಬಂದು ಜೋರಾಗಿ ಉಸಿರಾಡ್ತಾ ಮಕ್ಕಳ ಆಟದ ಮೈದಾನದಲ್ಲಿ ನಿಂತ್ಬಿಟ್ಟಿದ್ಲು. ಕಣ್ಣಿಂದ ನೀರು ಗಳಗಳನೆ ಹಿಡಿದು ಕೆನ್ನೆ ನೋಡ್ತಿದೆ. ಕೈಕಾಲು ನಡುಗ್ತಿದ್ದಾವೆ. ಕಣ್ಣಿಗೆ ಬೇಡದ ದೃಶ್ಯಗಳೇ ಸುಳಿದಾಡುವಾಗ ಬರುವ ತ್ರಿಶೂಲ್ ಶ್ರೇಯಾ ಎಂದು ಅವಳ ಭುಜ ಮುಟ್ಟಿದ. ಅವಳ ಕೋಪ ಮುಗಿಲಿಗೇರಿತು. ತಕ್ಷಣ ಕೈ ಕಿತ್ತಿಸಿದು ಕೆಂಡಮಯವಾದ ಕಣ್ಣುಗಳನ್ನು ಅವನತ್ತ ಬಿಡ್ದ. ಒಂದ್ಸತಿ ಹೇಳಿದ ಅರ್ಥ ಆಗಲ್ವಾ ನಿಮ್ಗೆ? ಒಂದ್ ಹೆಣ್ಣು ಬೇಡ ಬೇಡ ಅಂದ್ರು ಈ ರೀತಿ ಮುಂದುವರಿಯೋಕೆ ಎಷ್ಟು ಧೈರ್ಯ ನಿಮ್ಮಂತ ಗಂಡಸರಿಗೆ? ಬೇಡ ಅಂದ್ರೆ ನಿಮ್ ಭಾಷೆಯಲ್ಲಿ ಬೇಕು ಅಂತಾನ? ಆಗ್ಲಿಂದ ಬೇಡ ಅಂತ ಇದ್ದೀನಿ, ಮುಂದುವರಿತಾನೆ ಇದ್ದೀರಾ. ಸುಮ್ನೆ ಇದ್ರೆ ಮೈ ಮೇಲೆ ಬೀಳ್ತೀರಾ ಅಲ್ವಾ ಎಂದು ಕೋಪದಲ್ಲಿ ಬೈದೇ ಬಿಟ್ಲು. ತ್ರಿಶೂಲ್ ಕೂಡ ಅವಳಿಗೆ ಹಿಂಸೆ ಮಾಡ್ಬೇಕು ಎಂದು ಮುಂದುವರಿಲಿಲ್ಲ. ಅವನಿಗೂ ಅರ್ಥವಾಗದ ಭಾವನೆಯೇ ಅವಳ ಬಳಿ ಅಷ್ಟು ಸಲುಗೆ ತೋರೋಕೆ ಸಾಧ್ಯವಾಗಿತ್ತು. ಅವಳ ಜೊತೆ ಇದ್ರೆ ಹುಡುಗನಿಗೆ ಪ್ರಪಂಚವೇ ಮರೆಯುವುದರ ಅರ್ಥ ಅವನಿಗೂ ಗೊತ್ತಿಲ್ಲ. ಆದ್ರೆ ಅವನಿಗೆ ಅವನ ತಾತ ಬಿಟ್ಟು ಮತ್ಯಾರು ಏನು ಅಂದಿಲ್ಲ. ಬೇರೆಯವರ ಮಾತು ಕೇಳಲು ಅವನಿಗೆ ಹಿಡ್ಸಲ್ಲ. ಕೋಪ ಬೇಗ ಬಂದ್ಬಿಡುತ್ತೆ ಹುಡುಗನಿಗೆ. ಶ್ರೇಯಾ, ಈಗ ಏನಾಯ್ತು? ಯಾಕೆಷ್ಟು ಓವರ್ ಬಿಹೇವ್ ಮಾಡ್ತಿದ್ಯಾ ಎಂದು ಕಣ್ಣಲ್ಲೇ ಕೋಪ ತೋರಿತ. ಏನಾಯ್ತಾ? ಅಲ್ಲೆಲ್ರೂ ಮುಂದೆ ಬೇಡ ಅಂದ್ರು ನೀವು ಮಾಡಿದ್ದು ಸರಿನಾ? ನನಗೆ ಇಷ್ಟ ಇಲ್ಲ ಅಂದ್ರು ನೀವು ನನ್ನ ವಿಚಾರದಲ್ಲಿ ಆ ರೀತಿ ನಡ್ಕೊಳ್ಳೋದು ಸರಿನಾ? ಎಷ್ಟು ಬಾರಿ ನಿಮ್ಗೆ ಹೇಳಿದ್ದೀನಿ ದೂರ ಇರಿ ಅಂತ. ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿಮ್ಗೆ? ನನ್ಗೆ ಹಿಂಸೆ ಆಗುತ್ತೆ, ನನ್ಗೆ ಕಷ್ಟ ಆಗುತ್ತೆ ಅಂತ. ಅದೇ ಅರ್ಥನೇ ಮಾಡ್ಕೊಳ್ತಿಲ್ಲ ನೀವು ಎಂದು ಒಂದೇ ಸಮನೆ ಕ್ಲಾಸ್ ತಗೊಂಡ್ಲು. ಲುಕ್ ಶ್ರೇಯಾ, ನಾನು ಎಂದು ಆತ ಏನೋ ಸಬೂಬು ನೀಡಲು ಮುಂದಾದಾಗ, ಇದು ನಿಮ್ ತಪ್ಪಲ್ಲ ಬಿಡಿ. ನಿಮ್ ಮನೆಗಳಲ್ಲಿ ಬೆಳೆಸಿರೋ ನಿಮ್ಮ ತಂದೆ ತಾಯಿಗಳ ತಪ್ಪು. ಅವ್ರು ನಿಮ್ಗೆ ಹೆಣ್ಣಂದ್ರೆ ಏನು, ಅವ್ರ ಜೊತೆಗೆ ಹೇಗಿರ್ಬೇಕು, ಅವಳನ್ನ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು ಅಂತ ಹೇಳ್ಕೊಟ್ಟಿದ್ರೆ ಯಾವ ಹೆಣ್ಣು ಇವತ್ತು ಶೋಷಣೆಗೆ ಒಳಗಾಗ್ತಾನೆ ಇರ್ಲಿಲ್ಲ. ಕಣ್ಣೀರಾಗಿ ಮೂಲೆ ಸೇರ್ತಾನೂ ಇರ್ಲಿಲ್ಲ. ಭಯದಿಂದ ಬದುಕ್ತಿರ್ಲಿಲ್ಲ. ತನ್ನ ಇಷ್ಟವನ್ನ ಕಟ್ಟಿಟ್ಟು ನೋವು ಅನುಭವಿಸ್ತಿರ್ಲಿಲ್ಲ. ನಿಮ್ ಗಂಡು ಜೊತೆಗೆ ಹೆಣ್ಣಿನ ದುಃಖ ಅರ್ಥವಾದ್ರೆ ಅವಳನ್ನ ತಮ್ಮಿಷ್ಟದ ಹಾಗೆ ಬೆಳೆಸ್ಕೊಳ್ಳೋದು ಇಲ್ಲ. ಅವಳ ಬದುಕನ್ನ ಕತ್ಲೆ ಮಾಡಿ ಓಡಿ ಹೋಗ್ತಾ ಇರ್ಲಿಲ್ಲ. ನಿಮ್ಗೆಲ್ಲ ಹೆಣ್ಣೆಂದ್ರೆ ಕೇವಲ ನಿಮ್ಮ ಆಸೆ ತೀರಿಸ್ಕೊಳ್ಳೋ ಎಂದು ಆಕೆ ಮುಂದೆ ಹೇಳುವ ಮುಂಚೆಯೇ ಅವನ ತಾಳ್ಮೆ ಕಳಚಿ ಕೋಪ ಬುಗಿಲೇರಿತ್ತು. ಸಾಕ್ ನಿಲ್ಸೆ ಎಂದು ಅವಳ ಮಾತುಗಳಿಗೆ ಕಡಿವಾಣ ಹಾಕ್ತಾ ಕೋಪದಲ್ಲಿ ಕೈ ಹಿಡಿದು, ಸ್ವಲ್ಪ ಕೇಳ್ತೀನಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನನ್ನ ತಂದೆ ತಾಯಿ ಬಗ್ಗೆ ಮಾತಾಡೋ ಅಧಿಕಾರ ಯಾವನೇ ಕೊಟ್ಟ ನಿನಗೆ? ಡ್ಯಾನ್ಸ್ ಮಾಡೋದು ಅಪರಾಧ ಅಂತ ಯಾವನ್ನೇ ಹೇಳಿದ್ದು? ನೀ ನನ್ನ ಬಗ್ಗೆ ಮಾತಾಡ್ತೀಯಾ? ತ್ರಿಶೂಲ್ ಭೂಷಣ್ ಬಗ್ಗೆ ಮಾತಾಡೋಕೆ ಎಷ್ಟೇ ಧೈರ್ಯ ನಿನ್ಗೆ? ಏನೋ ಪಾಪ ಗಂಡ ಬಿಟ್ಟವಳು, ಯಾರು ದಿಕ್ಕಿಲ್ಲದವಳು ಅಂತ ನನ್ನ ತಾತ ಸಹಾಯ ಮಾಡಿದ್ರು ಅಂತ ನಾನ್ ಚೂರು ಸಾಫ್ಟ್ ಫೀಲ್ ತೋರಿಸಿದ್ರೆ ನನಗೆ ಅವಮಾನ ಮಾಡ್ತೀಯ? ಈ ತ್ರಿಶೂಲ್ಗೆ ಅವಮಾನ ಮಾಡಿಸ್ಕೊಂಡು ಅಭ್ಯಾಸ ಇಲ್ಲ ಎಂದವನು ಅವಳ ಕೈ ಬಿಟ್ಟು ಸ್ವಲ್ಪ ಮುಂದೆ ಬಂದು ಅವಳ ಭಯದ ಕಣ್ಗಳಲ್ಲಿ ತನ್ನ ಕೋಪದ ನೋಟ ಸೇರಿಸುತ್ತಾ, ನೀನ್ ಹೇಳಿದ ಹಾಗೆ ಎಲ್ಲ ಗಂಡಸರು ಕೆಟ್ಟವರೇ ಆಗಿದ್ರೆ ನಿನ್ಗೆ ಜಾಗ ಕೊಟ್ಟಿರೋ ನನ್ನ ತಾತ, ನಿನ್ ಹೊಟ್ಟೆಯಲ್ಲಿ ಹುಟ್ಟಿರುವ ನಿನ್ನ ಮಗ, ನಿನ್ಗೆ ಜನ್ಮ ಕೊಟ್ಟಿರೋ ನಿನ್ನ ತಂದೆ ಕೂಡ ಅದೇ ಜಾತಿಗೆ ಸೇರ್ತಾರೆ. ನಿನ್ನ ಮಾತು ವಾಪಸ್ ತಗೋ. ಎಲ್ಲ ಗಂಡಸರಿಗೂ ಕೇವಲ ಅದೊಂದೇ ಆಸೆ ಇದ್ದಿದ್ರೆ ಭೂಮಿ ಮೇಲೆ ಸಂಸಾರಿಗಳು ಇರ್ತಾನೆ ಇರ್ಲಿಲ್ಲ. ಒಂದ್ ಡ್ಯಾನ್ಸ್ ಮಾಡಿದ್ರೆ ಅದಕ್ಕೆ ಬೇರೆ ಅರ್ಥ ಕೊಡ್ತಿದ್ಯಾ? ಒಂದು ಸೈನ್ಸ್ ಟೀಚರ್ ಆಗಿ ನಾನ್ಸೆನ್ಸ್ ಆಗಿ ಮಾತಾಡ್ತೀಯಾ? ನಿನ್ನ ಬಳಸ್ಕೊಳ್ಳೋ ಉದ್ದೇಶವಿರೋ ಹಾಗೆ ಮಾತಾಡ್ತಾ ಇದ್ಯಾ? ನನಗೇನು ಅಂತ ಆಸೆ? ನಾನ್ ಚೀಟಕ್ಕೆ ಹೊಡೆದ್ರೆ ಸಾಲ್ ಹುಡುಗಿರು ನಿಲ್ತಾರೆ, ಇದು ಬಿಸಾಕಿದ್ರೆ ಸಾಕು ಎಂದು ಕೈಯಲ್ಲೇ ಹಣವೆಂದು ತೋರಿಸಿದ. ಇಂಡಿಯಾ ಟು ಫಾರಿನ್ ಕಂಟ್ರೀಸ್ ಹುಡುಗಿರು ಕಾಯ್ತಾ ಇದ್ದಾರೆ ನಾನು ಓಕೆ ಅಂದ್ರೆ ಮದ್ವೆ ಆಗೋಕೆ. ನನಗೆ ಆಸೆ ಇಲ್ಲ. ಇನ್ನು ಲೈವ್ ಇನ್ ರಿಲೇಶನ್ಶಿಪ್ಗೂ ರೆಡಿ ಇದ್ದಾರೆ. ನಾನು ಒಪ್ಪಿದ್ರೆ ಮೊದಲು ಸಂಸಾರ ಆಮೇಲೆ ಮದ್ವೆ ಅಂತ. ನನಗೇನೆ ಅಂತ ರೋಗ ನಿನ್ನ ಬಳಸ್ಕೊಳ್ಳೋಕೆ? ಬಾಯಿಗೆ ಬಂದಂಗೆ ಮಾತಾಡೋಕೆ ನಿಂಗೆ ಮಾತ್ರ ಬರುತ್ತಾ?
ಎಂದವನು ತಲೆ ಆಡಿಸುತ್ತಾ, ಈಗ ಅರ್ಥ ಆಗ್ತಿದೆ ಬಿಡ, ಯಾಕೆ ನಿನ್ನ ಗಂಡ ನಿನ್ನ ಬಿಟ್ಟು ಓಡೋದ ಅಂತ. ಈಗ ಅರ್ಥ ಆಗ್ತಿದೆ. ನೀನಿಷ್ಟು ಚೆನ್ನಾಗಿದ್ರು ಓಡೋಗಿದ್ದಾನೆ ಅಂದ್ರೆ ಈ ನಿನ್ನ ಸೈಕೋ ಕ್ಯಾರೆಕ್ಟರೇ ಕಾರಣ. ಪಾಪ ಅವನಿಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದು, ಅದಕ್ಕೆ ಕಾಟ ತಡಿಯೋಕೆ ಎಂದು ಆತ ಮಾತು ಮುಗಿಸುವ ಮುನ್ನವೇ ಅಸಹಾಯಕಳಾಗಿ ನಗುವ ಶ್ರೇಯಾ ಅವನಿಂದ ಕೊಂಚ ದೂರ ನಡೆಯುತ್ತಾ, ಸಮಾಜ ಹೀಗೆ ಆಲೋಚನೆ ಮಾಡುತ್ತೆ ಅಲ್ವಾ? ತಪ್ಪು ಯಾರ್ದೇ ಇದ್ರು ಹೆಣ್ಣಿನ ಕಡೆಗೆ ಬೇಡ ಮಾಡ್ತೀರಾ ಅಲ್ವಾ? ಅವಳು ಎಷ್ಟೇ ನರಳಾಟ ನಡೆಸಿ ಹಿಂಸೆ ಅನುಭವಿಸಿದ್ರು ಅವಳಿಗೆ ಸ್ವತಂತ್ರರಾಗಿರೋ ಅವಕಾಶ ಕೊಡಲ್ಲ. ಗಂಡು ಏನ್ ಮಾಡಿದ್ರು ನ್ಯಾಯನೇ, ಆದ್ರೆ ಹೆಣ್ಣು ಮಾತ್ರ ಏನ್ ಮಾಡಿದ್ರು ಅನ್ಯಾಯವೇ. ಒಂದ್ ಹೆಣ್ಣು ಒಬ್ಬಂಟಿಯಾಗಿ ಬದುಕೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿಮ್ಗೆ? ಯಾವ ಹೆಣ್ಣು ತಾನು ಗಂಡನನ್ನ ಬಿಟ್ಟು ಒಂದ್ ಮಗುನ ನೋಡ್ಕೊಳ್ತಾ ಒಬ್ಬಂಟಿಯಾಗಿರೋಕೆ ಆಸೆ ಪಡ್ತಾಳೆ? ಜೊತೆಗೆ ಒಂದ್ ವೇಳೆ ಅವಳು ಒಬ್ಬಂಟಿಯಾಗಿ ಈ ರೀತಿ ದುಡಿದು ಬದುಕೋಕೆ ಬಂದ್ರೆ ನೀವೆಲ್ಲ ಹೇಳೋದು ಅವಳಿಂದಾನೇ ಅವಳು ಗಂಡ ಓಡೋದ ಅಂತ ಅಲ್ವಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಮಾತು ನೀವ್ ಯಾಕೆ ಹೇಳ್ತಾ ಇದ್ದೀರಾ ಹೇಳಿ? ನಾನ್ ನಿಮ್ಗೆ ಸ್ಪಂದಿಸ್ಲಿಲ್ಲ ಅಂತ ಅಲ್ವಾ? ಅದೇ ಒಂದ್ ವೇಳೆ ನಾನು ಕೋಪರೇಟ್ ಮಾಡಿದ್ರೆ ನಾನು ಒಳ್ಳೆಯವಳಾಗ್ತಾ ಇದ್ದೆ ಅಲ್ವಾ? ಸಾರಿ ಮಿಸ್ಟರ್ ತ್ರಿಶೂಲ್ ಭೂಷಣ್, ನಾನು ಆ ರೀತಿಯ ಹೆಣ್ಣಲ್ಲ ಎಂದು ಹೇಳ್ತಾ ಕಣ್ಣೊರಿಸಿಕೊಂಡ ಹುಡುಗಿ ಶ್ರೇಯಾ ಹೇಳ್ತಿದ್ರೆ ತ್ರಿಶೂಲ್ಗೆ ಬೈಬೇಕು, ಸಮಾಧಾನ ಪಡಿಸ್ಬೇಕು ಅರ್ಥವಾಗದೆ ಗಲಿಬಿಲಿಯಾಗಿ, ಶ್ರೇಯಾ ನೀನು ಎಂದು ಮತ್ತೇನೋ ಹೇಳಲು ನೋಡಿದಾಗ, ದಯವಿಟ್ಟು ನನ್ನ ಮೇಲೆ ನಿಮ್ಮ ಸಾಫ್ಟ್ ಫೀಲಿಂಗ್ಸ್ ತೋರಿಸ್ಬೇಡಿ, ತಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ನನಗೆ. ಹೌದು, ನಾನೇ ಸರಿ ಇಲ್ಲ, ಅದಕ್ಕೆ ನನ್ನ ಗಂಡ ಓಡಿ ಹೋದ. ಅವನನ್ನ ಓಡಿಸಿ ನೋಡಿ ರಾಣಿ ಅಂತ ಬದುಕ್ತಾ ಇದ್ದೀನಿ ನಾನು. ಬೇರೆಯವರು ಕೊಟ್ಟಿರೋ ಮನೆಯಲ್ಲಿ ಬೇರೆಯವ್ರು ದಾನ ಮಾಡಿರೋ ದವಸ ಧಾನ್ಯದ ಜೊತೆಗೆ ಮಹಾರಾಣಿಯ ಹಾಗೆ ಬದುಕ್ತಾ ಇದ್ದೀನಿ ಅಲ್ವಾ ಎಂದು ಅಲ್ಲಿಂದ ಕಣ್ಣೀರು ಸುರಿಸುತ್ತಲೇ ಹೋದ್ಲು. ಅವಳ ನೋವಿನ ಅಸಲಿ ಕಾರಣ ಅರಿಯದ ತ್ರಿಶೂಲ್ಗೆ ಸಿಟ್ಟು, ಬೇಸರ, ಪಶ್ಚಾತ್ತಾಪ, ಹಿಂಸೆ ಎಲ್ಲವೂ ಒಟ್ಟೊಟ್ಟಿಗೆ ಬಂತು. ತಕ್ಷಣ ಅಲ್ಲೇ ಕಂಬವೊಂದಕ್ಕೆ ಮುಷ್ಟಿ ಮಾಡಿ ಗುದ್ದಿದ. ಕೊರಿಯರ್ ಹುಡುಗನನ್ನ ಕಳುಹಿಸಿ ಹಿಂದೆ ನೋಡಿದಾಗ ವಿಭಾ ಕಣ್ಣಿಗೆ ಮೌಲ್ಯ ಕಂಡಳು. ವಿಭಾಗೆ ತಾನು ಆ ಡೆಲಿವರಿ ಬಾಯ್ ಜೊತೆಗೆ ಮಾತಾಡಿದ್ದು ಮೌಲ್ಯಗೆ ಗೊತ್ತಾಯ್ತಾ ಎಂಬ ಭಯ ಆವರಿಸ್ತು. ಮೌಲ್ಯ ಎಂದು ತೊದಲುತ್ತಾ ಕರೆದಾಗ, ಏನಾಯ್ತು ಅಕ್ಕ, ಕಾಫಿ ತಗೊಳ್ಳಿ ಎಂದು ಕಾಫಿ ಕಪ್ ಮುಂದಿಟ್ಲು. ಥ್ಯಾಂಕ್ಸ್ ಎಂದು ಕಾಫಿ ಕಪ್ ಪಡೆದಾಗ, ಅಕ್ಕ ಆ ಬಾಕ್ಸ್ ಕೊಡಿ, ನೀವು ಆರಾಮಾಗಿ ಕಾಫಿ ಕುಡೀರಿ, ನಾನು ರೂಮಲ್ಲಿ ಇಟ್ಟು ಬರ್ತೀನಿ ಎಂದು ಸಹಜವಾಗಿ ಹೇಳಿದ ಮೌಲ್ಯಗೆ, ಬೇಡ ಮೌಲ್ಯ, ಅದು ನಾನು ಹೋಗಿ ಅಲ್ಲೇ ಕಾಫಿ ಕುಡಿತೀನಿ ಎಂದು ಕಾಫಿ ಕಪ್ ಜೊತೆಗೆ ಆ ಬಾಕ್ಸ್ ಹಿಡಿದು ಹೋದಳು ವಿಭಾ. ಅಕ್ಕನಿಗೆ ಏನಾಗಿದೆ, ಯಾಕೋ ಒಂಥರ ಆಡ್ತಾ ಇದ್ದಾರೆ, ನಾಳೆ ಎಂಗೇಜ್ಮೆಂಟ್ ಅನ್ನೋ ಟೆನ್ಷನ್ ಅನ್ಸುತ್ತೆ. ಆ ಸೂರ್ಯನ ಬಗ್ಗೆ ಬೇರೆ ಮರೆಯೋಕೆ ಅಕ್ಕನಿಗೆ ಟೈಮ್ ಬೇಕಲ್ವಾ ಎಂದುಕೊಂಡು ಸುಮ್ಮನಾದಳು ಮುಗ್ದೆ ಮೌಲ್ಯ. ಎಲ್ಲರ ಗಡಿಬಿಡಿ ಕೆಲಸಗಳಲ್ಲಿ ಸಂಜೆ 7 ಗಂಟೆ ಆಯ್ತು. ಅತ್ತ ತ್ರಿಶೂಲ್ ಶ್ರೇಯಾ ಮನಸ್ಸಿಗೆ ನೋಯಿಸಿದ ಅಂತ ಚಿಂತೆಯಲ್ಲಿ ಕಳೆದು ಹೋಗಿದ್ದ. ಎಲ್ಲರೂ ಸ್ಕೂಲ್ ಕಾಲೇಜ್ ಮುಗಿಸ್ಕೊಂಡು ಹೋದ್ರು, ಆದ್ರೆ ಈತ ಹೋಗಿರ್ಲಿಲ್ಲ. ಮತ್ತೊಂದು ಕಡೆ ಶ್ರೇಯಾ ಕೂಡ ಒಬ್ಳೆ ಲೈಬ್ರರಿಯಲ್ಲಿ ಕೂತು ಚಿಂತೆಗೆ ಬಿದ್ದಿದ್ಲು. ಲೈಬ್ರರಿಯವರು ಲೈಬ್ರರಿ ಕ್ಲೋಸ್ ಮಾಡಬೇಕು ಎಂದಾಗಲೇ ಅವಳಿಗೆ ಎಚ್ಚರವಾಗಿತ್ತು. ತಕ್ಷಣ ಅಲ್ಲಿಂದ ಹೊರಗಡೆ ಬಂದಾಗ ಕತ್ತಲಾಗಿತ್ತು. ಅಯ್ಯೋ, ಸಮಯ ತುಂಬಾ ಲೇಟ್ ಆಗಿದೆ, ಚಿಂಟು ಅಲ್ಲೇ ಇದ್ದಾನೆ ಎಂದು ಗಾಬರಿಯಿಂದ ಓಡಿದಳು ಮಗನ ತರಗತಿ ಕಡೆಗೆ. ಇತ್ತ ಆಫೀಸ್ ರೂಮ್ ಮುಚ್ಚಲು ಅಟೆಂಡರ್ ತ್ರಿಶೂಲ್ ಬಳಿ ಸರ್ ಎಂದು ಕರೆದಾಗ್ಲೇ ಅವನಿಗೆ ಎಚ್ಚರವಾಗಿತ್ತು. ಎಸ್ ಎಂದಾಗ, ಸರ್ 7 ಗಂಟೆ ಆಯ್ತು, ನಾನು ಪಕ್ಕದ ಊರಿಗೆ ಹೋಗ್ಬೇಕು ಸರ್, ಯಾವಾಗ್ಲೂ 6 ಗಂಟೆಗೆ ಹೋಗ್ತಿದ್ದೆ, ಇವತ್ತು ಎಂದು ಆತ ತಲೆಗೀರುವಾಗ್ಲೇ ಶೋರ್ ನೀವು ಲಾಕ್ ಮಾಡಿ ಎಂದು ಅಲ್ಲಿಂದ ಬಂದು ಬಿಟ್ಟ ತ್ರಿಶೂಲ್. ಇತ್ತ ಮಗನನ್ನ ಹುಡುಕಿ ಬಂದವಳಿಗೆ ಎದೆ ಹೊಡೆದು ಹೋಗುವಂತ ದೃಶ್ಯ ಕಣ್ಣಿಗೆ ಬಿದ್ದಿತ್ತು. ಚಿಂಟು ತರಗತಿಯ ಗೇಟ್ ಮುಂದೆಯೇ ಬಿದ್ದು ಬಿಟ್ಟಿದ್ದ, ಅದಲ್ಲದೆ ಮೂಗಿಂದ ರಕ್ತ ಬೇರೆ ಬರ್ತಿತ್ತು. ನೋಡಿದವಳಿಗೆ ದೊಡ್ಡ ಆಘಾತವೇ ಆಗಿ ಚಿಂಟು ಎಂದು ಜೋರಾಗಿ ಕಿರ್ಚಿದ್ಲು. ಕಾರ್ ತೆರೆಯಲು ಪಾರ್ಕಿಂಗ್ ಏರಿಯಾಗೆ ಬಂದವನಿಗೆ ಸ್ಕೂಲ್ ಕಡೆಯಿಂದ ಯಾರೋ ಕಿರುಚಿದ್ದು ಕೇಳಿಸ್ತು. ತಕ್ಷಣ ಅಲ್ಲಿಗೆ ಓಡಿ ಬಂದನು ತ್ರಿಶೂಲ್. ಮುಂದೆ ಹಾಗಾದ್ರೆ ಚಿಂಟು ಪುಟಾಣಿ ಏನಾಯ್ತು? ಈಗ ಈ ಮಗುವಿನಿಂದ ಮತ್ತೆ ಶ್ರೇಯಾ ಮತ್ತೆ ಊರ್ಸಿಂಗ ಒಂದಾಗ್ತಾರಾ? ಅತ್ತ ಮೌಲ್ಯ ತನ್ನ ಎಡವಟ್ಟಿನಿಂದ ಋಷಭ್ ಮುಂದೆ ತಪ್ಪಿತಸ್ಥಳಾಗ್ತಾಳ? ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.